ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಆಗ್ಬೋದು, LPG ಮತ್ತು CNG ದರವೂ ಕೂಡ ಸತತ ಏರಿಕೆಯನ್ನು ಕಾಣ್ತಾ ಇದೆ. ಅದರಲ್ಲೂ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರುಗಳಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಈ ಎಲ್ಲದರ ಮಧ್ಯದಲ್ಲಿ ಸರಿಸುಮಾರು 1-1.5 ತಿಂಗಳ ಹಿಂದಿನಿಂದಲೂ ಕೂಡ ಏನು ದರ ಪರಿಷ್ಕರಣೆಯೂ ಕೂಡ ಆಗಬೇಕು ಅಂತಕ್ಕಂತಹ ಒಂದು ದೊಡ್ಡ ಕೂಗು ಕೂಡ ಎದ್ದಿತ್ತು. ಹೌದು, ಎಲ್ಲವೂ ಕೂಡ ಸರಿಸಮಾನಾಂತರವಾಗಿ ನಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ದರವೂ ಕೂಡ ಏರಿಕೆಯನ್ನು ಆಗಬೇಕಾಗುತ್ತೆ. ದರದ ಏರಿಕೆಯ ವಿಚಾರವಾಗಿ ಆಗಿರಲಿ, ಈಗ ವಿನ್ಫೆಸ್ಟ್ ಅನ್ನುವಂತಹ ಒಂದು ಕಂಪನಿ ಭಾರತಕ್ಕೆ ಕಾಲಿಟ್ಟು ಕ್ಯಾಬ್ನ ಒಂದು ಬೃಹತ್ ದೊಡ್ಡ ಸೇವೆಯನ್ನು ಕೊಡೋದಕ್ಕೆ ಅಂತೇಳಿ ಕಾಯ್ದು ಕೂತ್ಕೊಂಡಿದೆ. ಇದ್ರ ಬಗ್ಗೆನೂ ಕೂಡ ಮಾತಾಡಬೇಕಲ್ವೇ? ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಸ್ನೇಹಿತರೆ, ಆಟೋ ಚಾಲಕರಿಗೆ ಒಂದು ಭಾಗದಲ್ಲಿ ಕಂಪನಿಗಳು ಕೊಡ್ತಿರ್ತಕ್ಕಂತಹ ಹೊಡೆತಗಳು ಒಂದು ಭಾಗದಲ್ಲಾದರೆ, ಅದೇ ರೀತಿ ಕ್ಯಾಬ್ನ ಚಾಲಕರುಗಳಿಗೆ ಸರ್ಕಾರಗಳು ಮತ್ತು ಕಂಪನಿಗಳು ಎರಡೂ ಕೂಡ ಕೊಡ್ತಾ ಇರ್ತಕ್ಕಂಥ ಕಿರುಕುಳವನ್ನು ಕೂಡ ತಡ್ಕೊಬೇಕಲ್ವೇ? ಸರ್ಕಾರವೇನೋ ಒನ್ ರೇಟ್ ಒನ್ ಸಿಟಿ ಅಂತ ಒಂದು ಆದೇಶವನ್ನು ಮಾಡಿ ಕೈ ತೊಳ್ಕೊಂಡ್ಬಿಡ್ತು. ಆದರೆ ಕಂಪನಿಗಳು ಅದನ್ನು ಕೊಡೋದಕ್ಕೆ ಆಗದೆ ಹೋಗಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೂತ್ಕೊಂಡ್ಬಿಟ್ರು. ಆದರೆ ಮಧ್ಯದಲ್ಲಿ ಸತ್ತದ್ದು ಯಾರು? ಒಂದೊಂದು ವಾಹನಗಳನ್ನ ಇಟ್ಕೊಂಡಂತಹ ಕ್ಯಾಬ್ನ ಚಾಲಕರುಗಳು. ಈ ಎಲ್ಲ ಅಂಶಗಳ ಮಧ್ಯದಲ್ಲಿ ಬಂದದ್ದು ಮಹಿಳೆಯರ ಸುರಕ್ಷತೆಗಾಗಿ ಪ್ಯಾನಿಕ್ ಬಟನ್ ಅನ್ನುವಂತಹ ಒಂದು ಅವೈಜ್ಞಾನಿಕ ಯೋಜನೆಯನ್ನು ಕೂಡ ತಗೊಂಡು ಬಂದರು. ಸರ್ಕಾರ ಇಷ್ಟೆಲ್ಲ ದೊಡ್ಡ ಮಟ್ಟದ ಯೋಜನೆಗಳನ್ನ ತಗೊಂಡು ಬಂದರೂ ಕೂಡ ಯಾವುದೂ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಆಗಲಿ ಚಾಲಕರುಗಳಿಗೆ ಆಗಲಿ ಅನುಕೂಲ ಆಗುವಂತಹ ಯಾವ ಯೋಜನೆಗಳು ಕೂಡ ಇಲ್ಲದೆ ಇರತಕ್ಕಂಥದ್ದು ಒಂದು ಬಹುದೊಡ್ಡ ಹೊಡೆತ. ಇವತ್ತು ಸತತ ಏರಿಕೆಯನ್ನು ಕಾಣ್ತಿರ್ತಕ್ಕಂತಹ ಪೆಟ್ರೋಲ್, ಡೀಸೆಲ್ ಮತ್ತು LPG CNG ದರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮಂತಹ ಒಂದು ವಾಹನವನ್ನು ಇಟ್ಟುಕೊಂಡು ಓನರ್ ಕಮ್ ಡ್ರೈವರ್ ಆಗಿರ್ತಕ್ಕಂತಹ ಚಾಲಕರ ವರ್ಗ ಏನು ಮಾಡಬೇಕು ಅನ್ನುವಂತಹ ಒಂದು ಬಹುದೊಡ್ಡ ಆತಂಕ ಚಾಲಕರುಗಳಲ್ಲಿ ಕಾಣ್ತಾ ಇದೆ. ಇವತ್ತು ದರ ಏರಿಕೆಯನ್ನು ಮಾಡೋದಕ್ಕೇನೋ ಅಭ್ಯಂತರವೂ ಇಲ್ಲ, ಅಡೆತಡೆಗಳೂ ಇಲ್ಲ. ಆದರೆ ಸಮಸ್ಯೆಗಳಿರ್ತಕ್ಕಂಥದ್ದು ದೊಡ್ಡದು ಅಗ್ರಿಗೇಟರ್ ಅನ್ನುವಂತಹ ಕಂಪನಿಗಳು. ಇವತ್ತು ವಿದೇಶದಿಂದ ಬರ್ತಿರ್ತಕ್ಕಂತಹ ಕಂಪನಿಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಷ್ಟು ಬಿಗ್ ಕಾಂಪಿಟೇಟಿವ್ ರೇಟ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಚಾಲಕರ ಬದುಕು ಏನಾಗ್ಬೋದು ಅನ್ನುವಂಥದ್ದು ಕೂಡ ಒಂದು ಬಹುದೊಡ್ಡ ಆತಂಕ ಚಾಲಕರುಗಳಲ್ಲಿ ಕಾಣುತ್ತೆ. ಇಡೀ ಸಾರಿಗೆ ಕ್ಷೇತ್ರ ಏನು ಆಟೋ ಚಾಲಕರು, ಕ್ಯಾಬ್ ಚಾಲಕರುಗಳು ತನ್ನ ಸ್ವಂತ ಉದ್ಯಮವನ್ನು ಆರಂಭಿಸಿ ಸ್ವಂತ ಉದ್ಯೋಗವನ್ನು ಮಾಡ್ತಿದ್ದಂತಹ ಚಾಲಕರುಗಳು ಮುಂದಿನ ದಿನಗಳಲ್ಲಿ ಇಡೀ ಸಾರಿಗೆ ಇಲಾಖೆಯೇ ಬೀಗ ಹಾಕ್ಕೊಂಡು ಕಾರ್ಪೊರೇಟ್ ಇಷ್ಟು ದೊಡ್ಡ ಮಟ್ಟದ ಆತಂಕಗಳು, ಲಕ್ಷಾಂತರ ಚಾಲಕರುಗಳು ಉದ್ಯೋಗವನ್ನು ಕಳ್ಕೊಂಡು ಬೀದಿಗೆ ಬರುವಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಿರ್ತಕ್ಕಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಿಡಿತಕ್ಕೆ ಇಡೀ ಸಾರಿಗೆ ಇಲಾಖೆ ಹೋಗ್ತಾ ಇದ್ದರೂ ಕೂಡ ಸಾರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿಗಳು ಮತ್ತು ಸರ್ಕಾರ ಮುಖ್ಯವಾಗಿ ಗಮನಿಸಬೇಕಾಗಿತ್ತು. ತನ್ನ ಹಿಡಿತದಲ್ಲೇ ಹಿಡ್ಕೊಳ್ಬೇಕಾದಂತಹ ಸಾರಿಗೆ ಇಲಾಖೆಯನ್ನು ದಿನ ಕಳೆದಂತೆ ತನ್ನ ಹಿಡಿತದಿಂದ ಬಿಗಿದಪ್ಪಿ ಇಟ್ಕೊಂಡಿದ್ದಂತಹ ಇಲಾಖೆಯನ್ನು ಹಂತ ಹಂತವಾಗಿ ಕೈ ಬಿಟ್ಟಿರ್ತಕ್ಕಂತಹ ಸಚಿವರ ಗಮನವನ್ನು ಕೂಡ ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಯಾವ ಉದ್ಯಮಗಳು ಕೂಡ ಯಾರ ಕೈಯಲ್ಲೂ ಇರೋದಿಲ್ಲ, ಎಲ್ಲವೂ ಕೂಡ ಕಾರ್ಪೊರೇಟ್ ಕೈಗಳಿಗೆ ಬರುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಲ್ಲಿ ವಿಧಾನಸಭೆಯಲ್ಲಿ ನಡೆದಂತಹ ಚರ್ಚೆಗಳು ಕೂಡ ಗ್ರಾಸವನ್ನು ತಂದಿಡ್ತಾ ಇದೆ. ಆದರೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಚಾಲಕರ ಒಂದು ಕೊರಗು ಏನಿದೆ ಅದನ್ನು ಹೇಗೆ ಈಡೇರಿಸ್ಕೋಬೇಕು ಅನ್ನೋದಕ್ಕೆ ದೊಡ್ಡ ಕ್ವಶನ್ ಮಾರ್ಕ್ ಕಾಣ್ತಾ ಇದೆ. ಚಾಲಕರಿಗೆ ಏನು ಮಾಡಿದರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅನ್ನೋದಕ್ಕೆ ಬಹುದೊಡ್ಡ ಕ್ವಶನ್ ಮಾರ್ಕ್ ಕಾಣ್ತಾ ಇರೋದ್ರಿಂದ ಮುಂದಿನ ದಾರಿ ನಿಜವಾಗ್ಲೂ ಕೂಡ ಜೀವನದಲ್ಲಿ ಸುಗಮ ದಾರಿ ಇಲ್ಲ. ಕಲ್ಲು ಮುಳ್ಳು ಬಹುದೊಡ್ಡ ಹೊಂಡ ಗುಂಡಿಗಳಿಂದ ತುಂಬಿದಂತಹ ದಾರಿಗಳು ಕಾಣ್ತಾ ಇದೆ. ಈ ಎಲ್ಲ ದಾರಿಗಳಿಗೆ ನಿಮ್ಮ ಅನಿಸಿಕೆಗಳೇನು ಅಂತಕ್ಕಂತಹ ವಿಚಾರವಾಗಿ ಕಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲೂ ಕೂಡ ಹಲವಾರು ವಿಚಾರಗಳನ್ನು ತಮಗೆ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ.